ದಳದಲ್ಲಿ ತಳಮಳ ವಿಶೇಷ ಕಾರ್ಯಕ್ರಮ ಚರ್ಚೆ ಮಾಡಿದ್ರೆ ರೇಷ್ಮೆಯವರೇ, ದೇವೇಗೌಡರು ಹೇಳಿದಂಥ ಒಂದೇ ಒಂದು ಸೆಂಟೆನ್ಸ್ ಹೇಳ್ತೀನಿ ನಾನು. ಅವರು ಯಾಕೆ ಹೇಳಿದ್ರು, ಗೌಡ್ರು ಹೇಳ್ತಾರೆ ಆ ಥರ ಏನೂ ಇಲ್ಲ ಅಂತೇಳಿ. ಕಾಂಗ್ರೆಸ್ ಸೇರಲು ಕೆಲವರು ಸಂಚು ನಡೆಸುತ್ತಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಕೆಲವು ಶಾಸಕರು ಮಾತುಕತೆ ನಡೆಸಿರುವುದು ನನಗೆ ಗೊತ್ತಿದೆ. ಆದರೆ ಆ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ. ಪಕ್ಷನಿಷ್ಠಿರೋರು ಇರ್ತಾರೆ, ಇಲ್ಲದೆ ಇರೋರು ಹೋಗ್ತಾರೆ, ಹೋಗಲಿ ಅಂತ ಹೇಳ್ತಾರೆ. ಅಂದರೆ ದೇವೇಗೌಡರು ಒಂದು ರೀತಿ ಏಜೆನ್ಸಿ ಇದ್ದಂಗೆ, ಅವರು ಒಂದು ರೀತಿ ತನಿಖಾ ಸಂಸ್ಥೆ ಇದ್ದಂಗೆ. ಅವ್ರು ಸುಮ್ಮನೆ ಮಾತಾಡಲ್ಲ, ಆಧಾರ ಇಲ್ಲದೆ ಮಾತಾಡಲ್ಲ. ಅವರು ಆಧಾರ ಇದ್ದ ಮೇಲೆ ಈ ರೀತಿ ಮಾತಾಡಿದಾರೆ ಅಂತಂದರೆ ಏನೋ ಒಂದು ಆಗ್ತಾ ಇದ್ದಾರೆ ಪಕ್ಷದಲ್ಲಿ. ಶಾಸಕರು ಇವ್ರ ನಂಬಿಕೆ ಕಳ್ಕೊಳ್ತಾ ಇದ್ದಾರೆ, ಶಾಸಕರು ಅವ್ರ ದಾರಿ ನೋಡ್ಕೊಳ್ತಾ ಇದ್ದಾರೆ. ಇವ್ರು ಹೇಳ್ತಾ ಇದ್ದಾರೆ ದುಡ್ಡು ಅನ್ಬೋದು, ಮುಂದಿನ ಭವಿಷ್ಯ ಅನ್ಬೋದು. ಈ ರೀತಿ ಒಂದು ನಡೀತಾ ಇದೆ, ಸಂಚಲನ ಇದೆ ಪಕ್ಷದಲ್ಲಿ. ಅಲ್ಲ, ದೇವೇಗೌಡರಿಗೆ ಗೊತ್ತಿದೆ ಇವತ್ತಿನ ತಲೆಮಾರಿನ ಶಾಸಕರುಗಳು ಅವ್ರದ್ದೆಲ್ಲ ಅಧಿಕಾರ ಕೇಂದ್ರಿತ ಮನಸ್ಥಿತಿ ಅಥವಾ ಹಣವನ್ನೇ ಅವಲಂಬಿಸ್ಕೊಂಡು ಅವರು ರಾಜಕೀಯ ಮಾಡೋದು ಗೊತ್ತಿದೆ. ಹಾಗಾಗಿ ಆದರೆ ಒಂದು ದೇವೇಗೌಡರು ವಾಸ್ತವ ಕೊಡ್ಕೋದು, ಇವತ್ತಿನ ಕಾನೂನಿನಲ್ಲಿ ಅಷ್ಟು ಸುಲಭವಾಗಿ ಪಕ್ಷ ಬಿಟ್ಟು ಹೋಗೋಕ್ಕಾಗಲ್ಲ. 15 ಜನ 28 ಜನ ಸಮಾನ ಮನಸ್ಕರು ಸಿಗೋದು ಕಷ್ಟ. ಆಮೇಲೆ ಅಕಸ್ಮಾತ್ ಪಕ್ಷ ಒಡೆದ್ರು ಕೂಡ ಐದರ್ ಕುಮಾರಸ್ವಾಮಿ ಅವ್ರ ಜೊತೆಗೆ ಹೋಗ್ಬೇಕು, ಇಲ್ಲ ದೇವೇಗೌಡರ ಜೊತೆ ಹೊಡಿಬೇಕು. ಅವ್ರಿಗೆ ಅಷ್ಟು ಸುಲಭ ಇಲ್ಲತ್ತೆ. ಆಮೇಲೆ 40 ಜನರದ್ದು ಒಂದು ಭಾಳ ಸದೃಢವಾದ ಪ್ರತಿಪಕ್ಷ ಇರುವಾಗ ಇವೆಲ್ಲ ತಳಮಳ ಮಾಡೋದು ಮೂರ್ಖತನ ಅಂತ ಕಾಣುತ್ತೆ. ಇಂಡಿವಿಜುವಲ್ ಶಾಸಕರು ಯಾರು ಆ ಥರ ಯೋಚನೆ ಮಾಡ್ತಿದ್ರೆ ಅದು ದುಸ್ಸಾಹಸ ಆಗುತ್ತೆ. ಅಷ್ಟು ಸುಲಭವಾಗಿ ಪಕ್ಷಾಂತರ ಮಾಡೋದು ಕಷ್ಟ ಇದೆ ಇವತ್ತು. ಅವ್ರಿಗೆ 40 ಸ್ಟ್ರೆಂತ್ ಇರೋದ್ರಿಂದ ಅವ್ರು ದೇವೇಗೌಡರಿಗೆ ಆ ವಾಸ್ತವ ಕೊಟ್ಟು ಅದಕ್ಕೆ ಒಂದಿಷ್ಟು ಧಮಕಿ ಹಾಕ್ಬಿಟ್ಟು ಅವ್ರನ್ನ ಎಚ್ಚರಿಕೆ ಕೊಡ್ತಾ ಇರ್ತಾರೆ ಅಂತ ಕಾಣುತ್ತೆ. ನನಗೊಂದು ಈ ಮಟ್ಟದ ಒಂದು ಹೇಳಿಕೆ ಬರಬೇಕು. ದೇವೇಗೌಡರು ಹಿಂದೆ ಯಾವತ್ತೂ ಹೇಳಿಲ್ಲ. ಒಬ್ಬೊಬ್ಬ ಇಂಡಿವಿಜುವಲ್ ನಾಯಕರ ಬಗ್ಗೆ ಹೇಳ್ತಿದ್ರು. MP ಪ್ರಕಾಶ್ ಹೋದಾಗಲೂ ಹೋಗಲಿ ಅನ್ನೋರು ಯಾವ ನಾಯಕರಿಂದ ಪಕ್ಷ ನಿಂತಿಲ್ಲ, 1000 ಜನ ಕಾರ್ಯಕರ್ತರಿಂದ ಪಕ್ಷ ನಿಂತಿಲ್ಲ, ಇಂಡಿವಿಜುವಲ್ ಲೀಡರ್ ಹೋದಾಗ ಹೇಳ್ತಿದ್ರು. ಇವತ್ತು ಶಾಸಕರ ಬಗ್ಗೆ ದೇವೇಗೌಡರು ಹೇಳ್ತಾ ಇದ್ರೆ ನೀವು ಏನೋ ಮಾಡ್ತಾ ಇದ್ರೆ ರಾಜಕಾರಣ, ನೀವು ಸುಮ್ಮನೆ ಇಲ್ಲ, ನೀವು ಕಾಂಗ್ರೆಸ್ನವರು. ದೇವೇಗೌಡರು ಮೊನ್ನೆ ಕುಮಾರಸ್ವಾಮಿ ಅವರು BJP ಜೊತೆ 2020 ಸರ್ಕಾರವನ್ನು ಮಾಡಿದಾಗ ಮೊದಲಿನ 6-7 ತಿಂಗಳುಗಳು ಅವರ ಎಲ್ಲ ಹೇಳಿಕೆಗಳು ಕೂಡ ಕುಮಾರಸ್ವಾಮಿ ಅವರ ನಿರ್ಧಾರದ ವಿರುದ್ಧವೇ ಇದ್ದವು. 3 ತಿಂಗಳ ವಿರುದ್ಧವೇ ಇದ್ದವು. ಅದಾದ ನಂತರ ಸಾಫ್ಟ್ ಆಗ್ತಾ ಬಂದರು. ಕೊನೆಗೆ ಅದ್ರ ತೀರ್ಮಾನ ಆಗಿ BJP ಪವರನ್ನು ಟ್ರಾನ್ಸ್ಫರ್ ಮಾಡಬಾರ್ದು ಅನ್ನೋ ಕಾಲಕ್ಕೆ ದೇವೇಗೌಡರು ರಂಗಸ್ಥಳಕ್ಕೆ ಬಂದರು. ಇದರಿಂದ ಒಂದು ಇಶ್ಯೂ. ಅದಾದಮೇಲೆ ನಾಮಿನೇಷನ್ ಆಗೋ ಸಂದರ್ಭದಲ್ಲಿ ದತ್ತ ಇವರೆಲ್ಲ ಆಗುವಾಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರೂ ಕೂಡ ದೇವೇಗೌಡರು ನಾಮಿನೇಷನ್ 3-4 ತಿಂಗಳಿತ್ತು. ಇವತ್ತೇನು ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಇರೋ ಬಹುಮತ ಆಧಾರ ಮೇಲೆ ಯಾವುದೇ ಶಾಸಕರನ್ನ ಆಪರೇಷನ್ ಮಾಡ್ತಕ್ಕಂಥ ಅವಶ್ಯಕತೆ ಖಂಡಿತವಾಗಿಯೂ ಇಲ್ಲ. ಎರಡನೇದಾಗಿ ಇವತ್ತು ಆಪರೇಷನ್ ಮಾಡಿದ ತಕ್ಷಣ ಕೂಡ ಉಪಚುನಾವಣೆಯಿಂದ ಎದುರಿಸಿ ಅದನ್ನು ಮಾಡಿ ಸರ್ಕಾರದ ಮೇಲೆ ಯಾವುದೇ ಪರಿಣಾಮ ಬೀರತಕ್ಕಂಥ ಕಾಲಘಟ್ಟಗಳು ಇಲ್ಲ. ಹಾಗಿರಬೇಕಾದ್ರೆ ಈ ಸಿದ್ದರಾಮಯ್ಯನವ್ರಿಗೆ ಆಪರೇಷನ್ ನಿಮ್ಮಲ್ಲಿ ಪಕ್ಷದಲ್ಲಿ ಭಿನ್ನಮತ ಇದೆ ಸಿದ್ದರಾಮಯ್ಯ ವಿರುದ್ಧ, ನಮ್ಮ ಜೊತೆ ಖಂಡಿತವಾಗಿ ಬಲ ತೋರಿಸಬೇಕಲ್ಲ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯ. ನೋಡಿ, ಮೊನ್ನೆ ದಿವಸ ಶಿರಾಳಕೊಪ್ಪದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಪರಮೇಶ್ವರ್ ಅವರು ಇದ್ದರು. ಸಿದ್ದರಾಮಯ್ಯನವರಿದ್ದಾಗ ಸಿದ್ದರಾಮಯ್ಯನವರು ಬಹಳ ನೇರವಾಗಿ ಹೇಳಿದ್ದಾರೆ, ನೋಡಿ ಇನ್ನು 3 ವರ್ಷ 1 ವರ್ಷ 3 ತಿಂಗಳಾಯ್ತು, 3 ತಿಂಗಳಾದಾಗ ಅಲ್ಲೇ ಇದ್ದರು, ಇನ್ನು 3 ವರ್ಷ 9 ತಿಂಗಳು ನಾನೇ ಈ ರಾಜ್ಯದ ಮುಖ್ಯಮಂತ್ರಿ, ಇದ್ರ ಬಗ್ಗೆ ನೀವು ಯಾವ ಯೋಚನೆನೋ ಇದನ್ನ ಪರಮೇಶ್ವರ್ ಸ್ಪಷ್ಟವಾಗಿ ಹೇಳ್ಬಿಡಿ. ಜನ ನೋಡ್ತಾ ಇದ್ದಾರೆ, JDSನ ಯಾವುದೇ ಶಾಸಕರನ್ನ ಕಾಂಗ್ರೆಸ್ ಸೇರಿಸ್ಕೊಳ್ಳಲ್ಲ. ಖಂಡಿತವಾಗಿಯೂ ಇವ್ರು ಸೇರಿಸ್ಕೋ ತೀರ್ಮಾನವನ್ನು ಪಕ್ಷದ ವರಿಷ್ಠರು ಮಾಡಬೇಕು. ಅವ್ರು ಇದರ ದೇ ವಿಲ್ ನಾಟ್ ಇಂಜಿನಿಯರ್ ದಿಸ್ ಟೈಪ್ ಆಫ್ ಸಂದೇಶ್ ನಾಗರಾಜ್ ಏನೋ ಲೈಟರ್ ವೇನಲ್ಲಿ ಕರೆದ್ರು ಅಂತ. ಈ ಸಂದೇಶ್ ನಾಗರಾಜ್ ಅವರು MLC ಇದ್ದವ್ರು ಏನು ಪಕ್ಷಕ್ಕೆ ಬಂದ ತಕ್ಷಣ ಅದಕ್ಕೆ ಆಡಳಿತ ಪಕ್ಷದ ಮೇಲೆ ಏನು ಸ್ಟ್ರೆಂತ್ ಆಗಲ್ಲ. MLAಗಳಾದರೆ ಅಪ್ಪರ್ ಹೌಸಲ್ಲಿ ಲೈಟರ್ ವೇನಲ್ಲಿ ಮಾತಾಡಿರ್ತಕ್ಕಂಥ ವಿಚಾರವನ್ನು ಈಗ ಇನ್ನೊಂದು ಹೇಳಿದರು ಅವರು ಇದ್ರಲ್ರಿ ಇವತ್ತು. ನೋಡಿ ಅವ್ರ ಬಗ್ಗೆನೇ ಸ್ಪೆಸಿಫಿಕ್ ಬಂತು. ಅಲ್ಲಿ ಒಂದು ಹೇಳ್ತೇನೆ, ಇದರಿಂದ ದೇವೇಗೌಡರು ಈ ಡ್ರಿಲ್ ಮೇಸ್ಟರ್ ಥರ ಒಂದು ಥ್ರೆಟ್ಟನ್ನು ಹಾಕಿ ಅವ್ರ ಪಕ್ಷದ ಆಂತರಿಕ ಶಿಸ್ತನ್ನು ಮೇಂಟೈನ್ ಮಾಡಲಿಕ್ಕೆ ಹೇಳಿಕೆಯನ್ನು ಅಲ್ಲ, ಇಂಟರ್ನಲ್ ಡಿಸಿಪ್ಲಿನ್ಗೆ ಆ ಶಬ್ದ ಹೇಳಿರ್ಬೇಕೆ ಹೊರತು ಅದೇ ಸ್ಟರ್ನ್ ನಂಗೆ ಗೊತ್ತಿಲ್ಲ. ಆದ್ದರಿಂದ ನಮ್ಮ ಪಕ್ಷದಲ್ಲಿ JDS ಶಾಸಕರ ಅವಶ್ಯಕತೆಯೂ ಇಲ್ಲ, ಅವರಿಗೆ ಮುಖ್ಯಮಂತ್ರಿಗಳು ಬಿಡ್ರಿ. ಅದು ಮಾಧ್ಯಮದವ್ರದ್ದು ದೊಡ್ಡ ಅವಶ್ಯಕತೆ ಇಲ್ಲ. ನಾನು ಕೊನೆಯಲ್ಲಿ ಕೇಳ್ತೀನಿ ನಿಮ್ದು. ಈಗ ದೇವೇಗೌಡ್ರೆ ಅವ್ರಿಗೆ ಒಂದು ಮಾತು, ನೀವು ಪಕ್ಷ ಬಿಟ್ಟು ಹೋಗ್ಬೇಕಾದ್ರೆ ಇಂಡಿವಿಜುವಲ್ ಶಿವಲಿಂಗೇಗೌಡರು ಹೋಗಕ್ಕಾಗಲ್ಲ. ಹೋದ್ರು ನೀವು ರಾಜೀನಾಮೆ ಕೊಟ್ಟೆ ಹೋಗ್ಬೇಕು. ನೀವು ಹೋದ್ರೆ ಬೈ ಎಲೆಕ್ಷನ್ ಆಗತ್ತೆ ಹೊರತಾಗಿ ನೀವಾಗಿ ಶಾಸಕರು ಹೋಗಕ್ಕಾಗಲ್ಲ, ಸದಸ್ಯತ್ವ ಹೋಗ್ಬಿಡುತ್ತೆ. 28 ಜನ ಹೋಗ್ಬೇಕು. ಹೋದ್ರೆ ನಿಮ್ಮ ಪಕ್ಷಾಂತರ ನಿಷೇಧ ಕಾಯ್ದೆ ನೀವು ಬಚಾವ್ ಆಗ್ತೀರಿ. ಈ 28 ಜನ ಹೋಗ್ತಾರೆ ಅನ್ನೋ ರೀತಿ ಯಾಕೆ ದೇವೇಗೌಡರು ಭಯ ಬಿದ್ದಿದ್ದಾರೆ? ದೇವೇಗೌಡರು 28 ಜನ ಹೋಗ್ತಾರೆ ಅಂತಲೂ ಭಯ ಬಿದ್ದಿಲ್ಲ, ಯಾವುದೂ ಭಯ ಬಿದ್ದಿಲ್ಲ. ದೇವೇಗೌಡರ ರಾಜಕೀಯದ ವರ್ಷೆ ತಾಲೂಕ್ ಪಂಚಾಯತಿಯಿಂದ ತನ್ನ ರಾಜಕಾರಣನ ಪ್ರಾರಂಭ ಮಾಡಿ ಈ ದೇಶದ ಅತ್ಯುನ್ನತ ಪದವಿಯಾದಂಥ ಪ್ರಧಾನಮಂತ್ರಿಗಿನೂ ಮುಟ್ಟಿ ಮುಖ್ಯಮಂತ್ರಿಯೂ ಆಗಿ ಗ್ರಾಮದ ರಾಜಕಾರಣ ಬಿಟ್ಟಿಲ್ಲ ಅವರು. ಯಾವ ರಾಜಕಾರಣನೂ ಅಲ್ಲ. ನಾನು ಹೇಳ್ತಾ ಇರೋದು ಅನೇಕ ಏಳು ಬೀಳುಗಳನ್ನು ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಯಾರು ಕಂಡಿರ್ತಕ್ಕಂಥ ಒಬ್ಬ ಅನುಭವಿ ರಾಜಕಾರಣಿ, ಒಬ್ಬ ರಾಜಕೀಯದ ಮತ್ಸದಿ
ಯಾರಾದರೂ ಇದ್ದರೆ ದೇವೇಗೌಡರು ಅಂತಕ್ಕಂಥದ್ದನ್ನು ನಾವು Yes. ಘಂಟಾಘೋಷವಾಗಿ ಹೇಳ್ಬೋದು. ಇದರಲ್ಲಿ ನಾನು ಹೇಳ್ತಕ್ಕಂಥದ್ದು ಜಮೀರು ಇಕ್ಬಾಲ್ ಅನ್ಸಾರಿ ಜಮೀರು ನನಗೆ ಗೊತ್ತಿಲ್ಲ. ಇಕ್ಬಾಲ್ ಅನ್ಸಾರಿ ಅವರು ಜಮೀರ್ ಅಣ್ಣ ನಮ್ಮ ಜೊತೆ ಚೆನ್ನಾಗೇ ಇದ್ದಾರೆ. ಇಕ್ಬಾಲ್ ಅನ್ಸಾರಿ ಅವರು ಅಲ್ಲಿ ಕ್ಯಾಂಡಿಡೇಟ್ನ ಹಾಕ್ಲಿಲ್ಲ, ಕೊಪ್ಪಳದಲ್ಲಿ ಅವರು ಕ್ಯಾಂಡಿಡೇಟ್ ಹಾಕಲಿಲ್ಲ. ಅಲ್ಲಿ ಅಲ್ಲಿ ಅವರ ಲೋಕಲ್ ಪಾಲಿಟಿಕ್ಸ್ ಅದು ಬಿಡಿ. ಆದರೆ ನಾನು ಹೇಳ್ತಕ್ಕಂಥದ್ದು, ನೀವೇನು JDS ತಳಮಳ ಅಂತ ಇದ್ರಿ, JDS ಏನೂ ಆಗಿಲ್ಲ. JDS ಸದೃಢವಾಗಿದೆ. ದೇವೇಗೌಡರು ಸಮಾವೇಶ ಆದ್ಮೇಲೆ ಸಮಾವೇಶ ಅಲ್ಲ, ಸಮಾವೇಶಕ್ಕೆ ಮುಂಚೆನೂ ಸದೃಢವಾಗಿದೆ. ಈಗ ಏನ್ ಮಾಡೋದು? ಈಗ JDS ಯಾವ ನೀವೇನು ಈ ಕಾಂಗ್ರೆಸ್ನಲ್ಲಿ ಪರಮೇಶ್ವರ್ ಅವರು ಓಪನ್ ನಲ್ಲಿ ಅಲ್ಲೂ ಇದೆ. ನಾನು ಕೊನೆ ಪ್ರಶ್ನೆ ನಿಮ್ಗೆ ಕೇಳ್ತೀನಿ, ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೀವು ಅವ್ರು ಹೋಗಲ್ಲ ಅಂತ ಇದ್ಮೇಲೆ ಹೋಗಿ ಅಂತ ಅನ್ನುವಂತ ಯಾಕೆ ಅಲ್ಲ? ಈಗ ದೇವೇಗೌಡರದ ಮನಸ್ಸೊಳಗೆ ಏನಿದೆಯೋ, ಅವರಿಗೆ ಯಾವ ಸೂಚನೆಗಳು ಬಂದಿದಾವೋ, ಯಾವ ವಾತಾವರಣ ಬಂದಿದೆಯೋ, ನಾನು ಒಬ್ಬ ಶಾಸಕನಾಗಿ ಹೇಳ್ತಾ ಇದ್ದೀನಿ, ನಮ್ಮ ಯಾವುದೇ ಶಾಸಕರು ದೇವೇಗೌಡರನ್ನ ಕುಮಾರಸ್ವಾಮಿ ಅವ್ರನ್ನ ಬಿಟ್ಟು ಹೋಗೋದಿಲ್ಲ. ಇದು JDS ಏಳು ಬೀಳನ್ನ ಕಂಡು ಬಂದಿರತಕ್ಕಂಥ ಪಕ್ಷ. 1999ರಲ್ಲಿ ದೇವೇಗೌಡರು ಸೋತು ಕೇವಲ 2 ಸ್ಥಾನಗಳನ್ನು ತೆಗೆದುಕೊಂಡಂತಹದ್ದು. ಮತ್ತೆ ಪುನಃ 94ರಲ್ಲಿ ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದು 96ರಲ್ಲಿ ಮುಖ್ಯಮಂತ್ರಿಯಾಗಿ ಈ ದೇಶದ ಪ್ರಧಾನಮಂತ್ರಿ ಆದಂತಹದ್ದ ದೇವೇಗೌಡರ ಇತಿಹಾಸ ಇದೆ. ಯಾರಿವತ್ತು ಈ ರಾಜ್ಯದ ರಾಜಕಾರಣದಲ್ಲಿ ದೇವೇಗೌಡರು ಶ್ರೇಯಸ್ಸನ್ನ ಹೋರಾಟ ಮಾಡಿರ್ತಕ್ಕಂಥವ್ರನ್ನ ತೋರಿಸ್ತಾರೆ. ಸರ್, ಒಂದೇ ಒಂದು ಏನೇ ಚರ್ಚೆ ಮಾಡಿದ್ರು ಜನತಾದಳದಲ್ಲಿ ಉಳಿದ ಸಿದ್ಧಾಂತ ಪಕ್ಷ ಹೈಕಮಾಂಡ್ ಅಂತಲ್ಲ, ಎಲ್ಲ ಚರ್ಚೆಯು ದೇವೇಗೌಡರ ಸುತ್ತಮುತ್ತನೇ ಆಗ್ಬೇಕೇ ಹೊರತು ಬೇರೆ ಚರ್ಚೆ ಮಾಡಕ್ ಆಗೋದಿಲ್ಲ. ನನ್ನ ಕಾರ್ಯಕ್ರಮ ಮುಗಿಸ ತಮಗೆ ಮೂವರು ಕೂಡ ಈ ಚರ್ಚೆ ಭಾಗಿ ತಮಗೆ ಧನ್ಯವಾದ. ಒಂದು, ದೇವೇಗೌಡರು ಇಲ್ಲದೆ ಜನತಾದಳ ಜನತಾದಳ ದೇವೇಗೌಡರು ಅನ್ನುವಂಥದ್ದು ಸ್ಪಷ್ಟ. ಕುಮಾರಸ್ವಾಮಿ ಅವರು ದೇವೇಗೌಡರು ಆಗಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಆ ಮಟ್ಟದ ನಾಯಕತ್ವ ದೇವೇಗೌಡರೋದ್ರಿಂದ ದೇವೇಗೌಡರೇ ಅದನ್ನು ಒಗ್ಗೂಡಿಸುವಂಥದ್ದು, ಬಹುತೇಕ ಶಾಸಕರನ್ನ ಕುಮಾರಸ್ವಾಮಿಯವರ ಕೈಗೆ ಕೊಡುವಂಥ ಗಟ್ಟಿ ಮಾಡುವಂಥ ಪ್ರಯತ್ನ ಇವತ್ತು ದೇವೇಗೌಡರು ಮಾಡಿದ ಅನ್ಸುತ್ತೆ. ಸೊ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ನೋಡೋಣ. ಇದು ಇವತ್ತಿನ ನ್ಯೂಸ್ ಅವರ್ ನೇರದಿಟ್ಟ ನಿರಂತರ ಸುದ್ದಿ ನೋಡ್ತಾರೆ ಸುವರ್ಣ ನ್ಯೂಸ್.